प्यारे विद्यार्थियों, आप सभी को नमस्कार। पिछली कक्षा में हम लोग स्वामी विवेकानंद के बारे में अध्ययन कर चुके हैं। हाँ बच्चों, अगला भाग आज हम अध्ययन करेंगे। ओके, ठीक है। बीए की परीक्षा पास होने के बाद उन्होंने कानून का अध्ययन किया। बीए परीक्षा पास होने के बाद उन्होंने कानून का अध्ययन किया। इसके बीच में उनके पिता का देहांत हो गया। हाँ, बीए ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಿದ ನಂತರ ಅವರು ಲಾ ಕಲಿಲಿಕ್ಕೆ ಹೋಗ್ತಾರೆ, ಅಂದ್ರೆ ಕಾನೂನನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರೆ। ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಪಿತಾ ಅಂದ್ರೆ ತಂದೆಯವರು ತೀರಿ ಹೋಗ್ತಾರೆ। हाँ, यहां तक हम लोग देखिए। अध्ययन काल में उनकी रुचि व्याख्यान देने और विचारों के आदान प्रदान करने में थी। हाँ, उनकी रुचि अध्ययन काल में, अध्ययन काल मतलब स्टडी टाइम। ओके, हाँ, ವಿದ್ಯಾರ್ಥಿಯಾಗಿದ್ದಾಗ ಅವರ रुचि, रुचि मतलब क्या है, इंटरेस्ट, आसक्ति। हाँ, ವಿದ್ಯಾರ್ಥಿ ಕಾಲದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅವರ रुचि, आसक्ति ಏನಾಗಿತ್ತು, व्याख्यान देने और विचारों के आदान प्रदान करने में थी। हाँ, व्याख्यान देना, लेक्चर देना, उपन्यास देना, डिबेट, ओके, ये ಚರ್ಚಾ करना, ಅಂದ್ರೆ ವಿದ್ಯಾರ್ಥಿ ದೆಸೆಯಲ್ಲಿ ಅವರಿಗಿದ್ದಂತ ಇಂಟ್ರೆಸ್ಟ್ ಏನಂತ ಹೇಳಿದ್ರೆ ಉಪನ್ಯಾಸವನ್ನು ಹೇಳುವಂಥದ್ದು, ಚರ್ಚೆಯನ್ನು ಮಾಡುವಂಥದ್ದು, ಭಾಷಣ ಮಾಡುವಂಥದ್ದು, ಅಥವಾ ವಿಚಾರೋಕ್ಕೆ ಆದಾನ ಪ್ರದಾನ, ಆದಾನ ಪ್ರದಾನ ಅಂದ್ರೆ ಕೊಂಡುಕೊಳ್ಳುವುದು, ಒಬ್ಬರೊಂದಿಗೆ ನೋಡಿ ನಾವು ವಿಚಾರಗಳನ್ನು ಆದಾನ ಪ್ರದಾನ ಮಾಡುವುದಂದ್ರೆ ಏನು, ಇದರಲ್ಲಿ ತುಂಬಾ ಉಪಯೋಗ ಇದೆ ನಮಗೆ। ನಮಗೆ ಗೊತ್ತಿಲ್ಲದಂತ ವಿಚಾರಗಳು ನಮಗೆ ಸಿಗುತ್ತೆ, ಅಂದ್ರೆ ಬೇರೆ ಅವರೊಂದಿಗೆ ಚರ್ಚೆ ಮಾಡುವುದು, ಆದಾನ ಪ್ರದಾನ। ಅವರಲ್ಲಿದ್ದಂತ ವಿಚಾರಗಳು ನಮಗೆ ಸಿಗುತ್ತೆ, ನಮ್ಮಲ್ಲಿದ್ದಂತ ವಿಚಾರಗಳು ಅವರಿಗೆ ಹೋಗುತ್ತೆ। ಹಾ, ಅಂದ್ರೆ ಹೀಗೆ ಮಾಡೋದ್ರಿಂದ ಸಾಕಷ್ಟು ವಿಷಯಗಳನ್ನು ನಾವು ಸಂಗ್ರಹಣೆ ಮಾಡಬಹುದು। ಈ ಮೂಲಕವಾಗಿ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಬಹುದು। ಇದು ಚರ್ಚೆಯಿಂದ ಆಗುವಂತ ಒಂದು ಉಪಯೋಗ। ओके, आप लोग क्या है, पढ़ते समय इस तरह पढ़ सकते हैं, है ना। बहुत सारे 10 या 5 लोग ऐसे इकट्ठे होकर आप लोग साथ में पढ़ना, चर्चा करते पढ़ना। एक विषय के बारे में चर्चा करना, किसी एक पट्टी के संबंधित विषय लेकर आप लोग चर्चा करना। चर्चा करते समय क्या है, वो क्या पढ़ा है, वो क्या पढ़ा है, वो क्या पढ़ा है, सभी ऐसे चर्चा करते समय वो अपने विचारों को पर व्यक्त करते हैं। व्यक्त करते समय क्या होता है, देखिए, हम जो कुछ हमें जो कुछ विचारों को दूसरे लोग बोलते हैं वो हमेशा याद में रहता है ना। इसलिए हाँ, ये आदान प्रदान करने से, विचारों को आदान प्रदान करने से हमें बहुत फायदा मिलती है। हाँ, ಹೀಗೆ ನೋಡಿ, ಸಾಮಾನ್ಯವಾಗಿ ನೀವು ಓದುವಾಗ 5 ಜನನ ಅಥವಾ 10 ಜನ ಕೂತ್ಕೊಂಡು ಚರ್ಚೆ ಮಾಡುತ್ತಾ ಒಂದು ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡುತ್ತಾ ಓದಿದ್ರೆ ಏನಾಗುತ್ತೆ, ಒಬ್ಬ ಒಂದು ವಿಚಾರವನ್ನು ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ವಿಚಾರವನ್ನು ಹೇಳ್ತಾನೆ, ಹಾಗೆ ಬೇರೆ ಬೇರೆಯವರು ಹೇಳುವಾಗ ಏನಾಗುತ್ತೆ, ಎಲ್ಲರ ವಿಷಯಗಳು ನಮಗೆ ಸಿಗುತ್ತೆ। ಹಾಗೆ ಮಾಡಿದ್ರೆ ಏನಾಗುತ್ತೆ, ಬಹಳ ಬೇಗವಾಗಿ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ। ಅರ್ಥ ಆಯ್ತಾ? ಓಕೆ, ಈ ರೀತಿಯಾಗಿ ಅವರು ಬಾಲ್ಯದಲ್ಲಿ ತನ್ನ ಆಸಕ್ತಿಯನ್ನು ತೋರಿಸ್ತಾ ಇದ್ರು। इसी कारण उन्होंने अपने कॉलेज में एक व्याख्यान समिति बनाई थी और कई प्रतियोगिताओं का आयोजन भी किया था। हाँ, इसी कारण से, ಈ ಕಾರಣವಾಗಿ ಅವರಿಗೆ ಬಾಲ್ಯದಲ್ಲಿ ವಿಶೇಷವಾಗಿ ಏನು ಚರ್ಚಾಕೂಟಗಳಲ್ಲಿ ಭಾಗವಹಿಸುವುದು ಮತ್ತು ಚರ್ಚೆ ಮಾಡುವುದರಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಅವರ ಕಾಲೇಜಿನಲ್ಲಿ ಒಂದು ಉಪನ್ಯಾಸ ಸಮಿತಿ, ಡಿಬೇಟ್ ಕಮಿಟಿಯನ್ನು ಮಾಡಿದ್ರು। ಓಕೆ, ಡಿಬೇಟ್ ಕಮಿಟಿಯನ್ನು ಮಾಡಿ ಆ ಮೂಲಕವಾಗಿ ಅದರಲ್ಲಿ ತುಂಬಾ ಕಾಂಪಿಟೇಷನ್, प्रतियोगिता मतलब क्या है, कंपटीशन, प्रतियोगिताओं का आयोजन किया। हाँ, ತುಂಬಾ ಸ್ಪರ್ಧೆಗಳನ್ನು ನಡೆಸಿದ್ರು। ओके, पाश्चात्य विज्ञान, पाश्चात्य विज्ञान मतलब क्या है, वेस्टर्न साइंस। हाँ, उस समय
ओके, वेस्टर्न साइंस और तथा दर्शन का भी उन्होंने अध्ययन किया। हाँ, वेस्टर्न साइंस एंड फिलॉसफी, दर्शन मतलब क्या है, ಫಿಲಾಸಫಿ, ಪಾಶ್ಚಾತ್ಯ ಬೇರೆ ದೇಶಗಳ ಪಾಶ್ಚಾತ್ಯರ ಫಿಲಾಸಫಿ ಮತ್ತು ಯಾವುದು ಸೈನ್ಸ್ ಅನ್ನು ಅವರು ಅಧ್ಯಯನ ಮಾಡಿದ್ರು। किशोरावस्था में से ही नरेंद्र दार्शनिक एवं धार्मिक विचारों में तल्लीन रहते थे। किशोरावस्था मत ಬಾಲ್ಯಕಾಲ है ना, ಅಂದ್ರೆ ಕಿಶೋರಾವಸ್ಥೆಯಲ್ಲಿರುವಾಗಲೇ ಅವ್ರು ಏನ್ ಮಾಡಿದ್ರು, ದಾರ್ಶನಿಕ ಏವಂ ಧಾರ್ಮಿಕ ವಿಚಾರವೇ ತಲ್ಲೀನ रहते। ದಾರ್ಶನಿಕ ಫಿಲಾಸಫಿ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ ಓದುತ್ತಾ ತನ್ನಷ್ಟಕ್ಕೆ ತಾನೇ ಓದುತ್ತಾ ತನ್ನೇ ತಾನು ಮೈಮರೆತಿದ್ರು, ಮಗ್ನವಾಗ್ತಾ ಇದ್ರು। ಅಂದ್ರೆ ಸಾಮಾನ್ಯವಾಗಿ ಬಾಲ್ಯಕಾಲದಲ್ಲಿ ಕಿಶೋರಾವಸ್ಥೆಯಲ್ಲಿ ಫಿಲಾಸಫಿ ಧಾರ್ಮಿಕ ವಿಚಾರಗಳ ಬಗ್ಗೆ ಮಕ್ಕಳು ದೂರ ಇರ್ತಾರೆ ಅಲ್ವಾ। ಏನಿದ್ರು ಕೊನೆಯ ಕಾಲದಲ್ಲಿ ಮುದುಕರಾದಾಗ ಏನು ಫಿಲಾಸಫಿ ಅದೆಲ್ಲ ಓದುವಂತ ಧಾರ್ಮಿಕ ಗ್ರಂಥಗಳಲ್ವಾ। ಆದ್ರೆ ನೋಡಿ, ಇವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಇವರೇನ್ ಮಾಡಿದ್ರು, ಕಿಶೋರಾವಸ್ಥೆಯಲ್ಲಿ ಇರುವಾಗಲೇ ಏನು ಮಾಡಿದ್ರು, ಧಾರ್ಮಿಕ ವಿಚಾರಗಳು ಮತ್ತು ಫಿಲಾಸಫಿಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನು ಇಟ್ಟುಕೊಂಡು ಅದರಲ್ಲಿ ತಲ್ಲೀನರಾಗ್ತಿದ್ರು। ओके, एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कह सुनाई। रामकृष्ण परमहंस ने नरेंद्र को अपना शिष्य स्वीकार किया। हाँ देखिए, ये बचपन से ही उन्होंने जिज्ञासा थी उनके बारे में प्रश्न पूछते थे वो। हाँ, ಬಾಲ್ಯದಿಂದಲವರಿಗೆ ಒಂದು ಜಿಜ್ಞಾಸೆ, ಅಂದ್ರೆ ಜಿಜ್ಞಾಸೆ ಅಂದ್ರೆ ಏನು, ಉತ್ತರ ಸಿಗದಂತ ಪ್ರಶ್ನೆಗಳು, ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು। ದೇವರಿದ್ದಾನ, ಹೇಗಿದ್ದಾನೆ, ನೀವು ನೋಡಿದ್ದೀರಾ, ಭೂತ ಇದೆಯಾ, ಪಿಶಾಚಿ ಇದೆಯಾ, ಇಂಥ ಕ್ವಶನ್ ಎಲ್ಲ ಕೇಳ್ತಾ ಇದ್ರು। ನಿಮ್ಗೆ ನೆನಪಿರ್ಬೋದು, ಒಂದ್ಸಾರಿ ಏನಂತಂದ್ರೆ ಅವರು ಚಿಕ್ಕದಿರುವಾಗ ಬಾಲ್ಯಕಾಲದಲ್ಲಿ ಎಲ್ಲ ಹುಡುಗರೊಂದಿಗೆ ಸೇರಿಕೊಂಡು ಒಂದು ಪಕ್ಕದ ಮಾವಿನ ತೋಪಿಗೆ ಹೋಗ್ತಾರೆ। ಏನೋ ಮಾವಿನ ತೋಪಿಗೆ ಹೋಗಿ ಅಲ್ಲಿ ಮಾವುಗಳನ್ನ ಕೀಳ್ಬೇಕಂತೇಳಿ, ದೊಡ್ಡದಾದ ಮರ ಅದು, ಹೋಗ್ತಾರೆ ಎಲ್ಲರೂ, ಹೋಗಿ ಎಲ್ಲರೂ ಹಾಕ್ತಾರೆ ಎಲ್ಲಿಗೆ, ಮಾವಿನಕಾಯಿ ಕೀಳ್ಲಿಕ್ಕೆ ಎಲ್ಲ ಹಾಕ್ತಾರೆ। ವಿವೇಕಾನಂದರು ಕೂಡ, ಅಂದ್ರೆ ಅವತ್ತಿನ ಬಚ್ಪನಲ್ಲಿ ಇದ್ದಂತ ಅವರ ಹೆಸರೇನು, ನರೇಂದ್ರ ಕೂಡ ಹಾಕ್ತಾನೆ। ಅಷ್ಟರಲ್ಲಿ ಮಾಲೀಕನಿಗೆ ಗೊತ್ತಾಗುತ್ತೆ, ತೋಟದ ಮಾಲೀಕನಿಗೆ ಗೊತ್ತಾಗುತ್ತೆ, ಏನೋ ಎಲ್ಲ ಮಕ್ಕಳು ಬಂದು ಮಾವಿನಕಾಯಿ ಕೀಳ್ತಾ ಇದ್ದಾರೆ ಅಂತ ಹೇಳಿ ಬರ್ತಾನೆ। ಹೇಗಾದ್ರೂ ಮಾಡಿ ಅವರು ನೋಡಿಸ್ಬೇಕು, ಇಲ್ಲಿಗೆ ಅವರು ಬರಲೇಬಾರ್ದು ಇನ್ನು ಮುಂದೆ, ಆ ರೀತಿಯಾಗಿ ಏನಾದ್ರು ಪಾಠ ಕಲಿಸ್ಬೇಕಂತ ಹೇಳಿ ಮಾಲೀಕ ಏನ್ ಮಾಡ್ತಾನೆ, ಅಲ್ಲಿಂದ ಬರುವಾಗ್ಲೇ ಏನ್ ಮಾಡ್ತಾನೆ, ಭೂತ ಪಿಶಾಚಿ ಉಂಟು ಅಂತ ಹೇಳ್ತಾನೆ, ಜೋರಾಗಿ ಕಿರ್ಚಾಡ್ಕೊಂಡು ಬರ್ತಾನೆ। ಆಗ ಮರದ ಮೇಲೆ ಇದ್ದಂತ ಎಲ್ಲ ಹುಡುಗರು ಒಂದೇ ಸಮನೆ ಕೆಳಗೆ ಹಾರಿ ಬಿದ್ದು ಎಲ್ಲ ಓಡಿದ್ರು ರಚ್ಚ ಪಚ್ಚ, ಹಬ್ಬ ಅಂತ ಹೇಳಿ ಅದರ ಅಡಿಗೆ ಬಂದ ಯಾರು, ತೋಟದ ಮಾಲೀಕ। ಹಬ್ಬ, ಇನ್ನೂ ಆ ಮಕ್ಕಳು ಬರ್ಲಿಕ್ಕಿಲ್ಲ, ಹೇಗಾದ್ರೂ ನನ್ನ ಮಾವಿನಕಾಯಿ ಹೊಡೆಯುತ್ತಲ್ಲ ಅಂತ ಹೇಳಿ ನಿಟ್ಟುಸಿರಿ ಬಿಟ್ಟ। ಅಷ್ಟೊತ್ತಾಗುವಾಗ ಮರದ ಮೇಲಿಂದ ಒಂದು ಶಬ್ದ ಕೇಳ್ತಾ ಇದೆ, ಮಾಲಿಕ್ ಜಿ ಕಹಾ ಹೈ ಭೂತ್, ತೋಟದ ಮಾಲೀಕರೇ। ಆ ಸ್ವರವನ್ನು ಕೇಳಿ ಇವನಿಗೆ ಭಯ ಆಯ್ತು, ಯಾರಿಗೆ, ತೋಟದ ಮಾಲೀಕನಿಗೆ, ನಿಜವಾಗಿ ಭೂತ ಇದೆಯಾ ಅಂತ ಹೇಳಿ ಮೇಲೆ ನೋಡ್ತಾನೆ, ಯಾರು, ಮಾಲೀಕರೇ ಎಲ್ಲಿದೆ ಭೂತ, ನೀವು ಆಗ ಹೇಳಿದ್ರಲ್ಲ ಭೂತ ಇದೆ ಪಿಶಾಚಿ ಇದೆ ಅಂತ ಹೇಳಿ, ನಾನು ಅದನ್ನೇ ಇಲ್ಲಿ ಮರದಲ್ಲಿ ಹುಡುಕ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದವ್ರು ಯಾರು, ನರೇಂದ್ರ। ಹಾ देखिए, इसी तरह वो आंखों से देखते ही वो उसके बारे में विचार करते थे, ಅಂದ್ರೆ ಕಣ್ಣಾರೆ ನೋಡಿದ್ರೆ ಮಾತ್ರ ಅವ್ರು ನಂಬ್ತಾ ಇದ್ರು। ಓಕೆ, ಅಂತ ವಿದ್ಯಾರ್ಥಿ ಆಗಿದ್ರು, ಅಂತ ಒಬ್ಬ ಬಾಲಕ ಆಗಿದ್ದ ಯಾರು, ನರೇಂದ್ರ। ಓಕೆ, ಎಸೆ
हाँ, उनके मन में बहुत सारे जिज्ञासा थी, इसलिए सभी के पास उन्होंने उनके मन में जो विचार है, वो प्रश्न है, सभी के पास जाकर वो पूछने लगा, भगवान है वो कैसा है, सभी से पूछने लगा। ठीक तरह का जवाब किसी से भी उनको नहीं मिला। ಎಲ್ಲರ ಹತ್ರ ಹೋಗಿ ಕೇಳ್ತಿದ್ದವನು, ದೇವರಿದ್ದಾನೆ, ಹೇಗಿದ್ದಾನೆ, ಯಾರಿಂದಲೂ ಕೂಡ ಸಮರ್ಪಕವಾದಂತ ಉತ್ತರ ಅವರಿಗೆ ಸಿಗ್ಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು, ಏನೋ ನಿನಗೆ ಸರಿಯಾದಂತ ಉತ್ತರ ಕೊಡುವಂತ ಒಬ್ಬ ವ್ಯಕ್ತಿ ಇದ್ದಾನೆ, ಇಲ್ಲಿ ಕೋಲ್ಕತ್ತಾದಲ್ಲಿದ್ದಾನೆ, ಏನು ಕಾಳಿ ದೇವಿಯ ಆರಾಧಕರು, ಯಾರು, ರಾಮಕೃಷ್ಣ ಪರಮಹಂಸ, ಅವರ ಹತ್ತಿರ ಹೋದ್ರೆ ನೀನು ನಿನ್ನಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೋದು, ಅವರೇ ನಿನಗೆ ಉತ್ತರವನ್ನು ಕೊಡಬಹುದು ಅಂತ ಹೇಳ್ತಾರೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ತನ್ನಲ್ಲಿದ್ದಂತಹ ಜಿಜ್ಞಾಸೆಗಳನ್ನು ಹೊತ್ತುಕೊಂಡು ಎಲ್ಲಿ ಹೋಗ್ತಾರೆ? ಕೋಲ್ಕತ್ತಾದ ಕಾಳಿಕಾ ಮಾತೆಯ ಆರಾಧಕರಾಗಿದ್ದಂತಹ ರಾಮಕೃಷ್ಣ ಪರಮಹಂಸರ ಬಳಿಗೆ ಹೋಗ್ತಾರೆ. ओके, वहां जाकर भी उन्होंने अपनी जिज्ञासाओं को क्या सुनाई. हाँ, ಅಲ್ಲಿ ಹೋಗಿ ತನ್ನಲ್ಲಿರುವಂತಹ ಉತ್ತರ ಸಿಗಲಾರದಂತ ಪ್ರಶ್ನೆಗಳನ್ನು ಕೇಳಿದ. रामकृष्ण परमहंस ने नरेंद्र को अपना शिष्य स्वीकार किया. हाँ, ओके, ನೋಡಿ, ಅಲ್ಲಿ ಹೋದ ನಂತರ ಅವರು ಅವರ ಶಿಷ್ಯರಾದರು. ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು. ಯಾರು? ಸ್ವಾಮಿ ವಿವೇಕಾನಂದರು. ಅಂದ್ರೆ ಅವರ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರ ಅಲ್ಲಿ ಸಿಕ್ಕಿತ್ತು. ಹಾ, ಏನು ಹೇಳಿದ್ರು ಅವರಲ್ಲಿ? ಮೊದಲಾಗಿ ಪ್ರಶ್ನೆ ಕೇಳಿದ್ರು, ಗುರುಗಳೇ, ನೀವು ದೇವರನ್ನು ನೋಡಿದ್ದೀರಾ? ಹಾ, ನೋಡಿದ್ದೀರಿ. ಮಾತಾಡಿಸಿದ್ದೀರಾ? ಹಾ, ಮಾತಾಡಿಸಿದ್ದೀನಿ. ಹೇಗಿದ್ದಾನೆ? ಹೇಗೆ ಮಾತಾಡಿಸಿದ್ದೀನಿ? ನಾನು ನಿನ್ನ ಜೊತೆಗೆ ಮಾತಾಡ್ತಿದ್ದೀನಿ, ಅದೇ ರೀತಿ ಅವರಲ್ಲಿ ಮಾತಾಡಿಸ್ತೀನಿ ಅಂತ ಅದ್ಭುತವಾದಂತ ಉತ್ತರವನ್ನು ಕೇಳಿ ಆಕರ್ಷಿತರಾದ್ರು. ಯಾರು? ಸ್ವಾಮಿ ವಿವೇಕಾನಂದರು ಪರಮಹಂಸರ ಹತ್ರ. ಆ ಮೂಲಕವಾಗಿ ಅವರ ಶಿಷ್ಯರಾದರು. ಕೊನೆಗೆ ಏನಂತ ತಿಳ್ಕೊಂಡ್ರು? ಭಗವಂತ ಬೇರೆಲ್ಲಿಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿದ್ದಾನೆ. ಅವರನ್ನು ಕಂಡುಕೊಳ್ಳುವಂತ ಬಗೆಗೆ ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿಸುವುದು, ಅದುವೇ ನಾವು ದೇವರನ್ನು ಕಾಣುವಂತ ಮಾರ್ಗ ಅಂತ ಹೇಳಿ ತಿಳ್ಕೊಂಡ್ರು. ಓಕೆ, ಎಸ್. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश को प्रसार करना चाहा. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. स्वामी विवेकानंद ಅವರು ರಾಮಕೃಷ್ಣ ಪರಮಹಂಸರಿಂದ ಎಷ್ಟೊಂದು ಪ್ರಭಾವಕ್ಕೆ ಒಳಗಾದ್ರೆ ಅಂದ್ರೆ, ಅವರ ಜೀವನದಿಂದಲೇ ಅವರು ತುಂಬಾ ಪ್ರಭಾವಕ್ಕೆ ಒಳಗಾದ್ರು. उन्होंने अपने गुरु की संदेश का प्रसार करना चाहा. ಇವರೇ ನಿಜವಾದಂತ ಗುರುಗಳು. ಎಷ್ಟೊಂದು ವಿಚಾರ ಇವರಲ್ಲಿ ಅಡಗಿದೆ. ಹಾಗಾಗಿ ಇವರ ಸಂದೇಶಗಳನ್ನು ಪ್ರಪಂಚದಾದ್ಯಂತ ಪ್ರಸಾರ ಮಾಡಬೇಕೆನ್ನುವಂತ ಉದ್ದೇಶವನ್ನು ಇಟ್ಕೊಂಡ್ರೆ ಯಾರು? ಸ್ವಾಮಿ ವಿವೇಕಾನಂದರು. ಓಕೆ, ಹಾ, क्या है? रामकृष्ण परमहंस के जीवन से प्रभावित होकर उनके संदेश को पूरी दुनिया में प्रसार करना चाहा. कौन? स्वामी विवेकानंद ने. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. हाँ, ಜನರಿಗೆ ಸತ್ಯ ಅಂದ್ರೆ ಏನು, ಸತ್ಯದ ನಿಜವಾದಂತ ಮಾರ್ಗ ಏನು, ಈ ಪ್ರಪಂಚದಲ್ಲಿರುವಂತಹ ಬಿಡಿಸಲಾರದಂತಹ ಒಗಟು, ಅದಕ್ಕೆ ಉತ್ತರ ಏನು ಅನ್ನೋದರ ಬಗ್ಗೆ ಇಡೀ ಪ್ರಪಂಚಕ್ಕೆ ದಾರಿಯನ್ನು ತೋರಿಸುವುದಕ್ಕೋಸ್ಕರವಾಗಿ 1893 ಅವರು ಅಮೆರಿಕಕ್ಕೆ ಹೋದ್ರು. ಯಾಕೆ? ಅಮೆರಿಕದಲ್ಲಿ
ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, USA, ಸಂಯುಕ್ತ ರಾಜ್ ಅಮೆರಿಕ, ಅಲ್ಲಿಗೆ ಹೋದ್ರು. ಯಾಕೆಂತ ಹೇಳಿದ್ರೆ ಅಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ओके, उस समय वहां शिकागो नगर में सर्वधर्म सम्मेलन हो रहा था. हाँ, क्यों गए वहां पर? शिकागो या चिकागो में ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಅದರಲ್ಲಿ ಭಾಗವಹಿಸುವುದಕ್ಕೋಸ್ಕರವಾಗಿ ಅವರು ಅಲ್ಲಿ ಹೋಗ್ತಾರೆ. ನೋಡಿ, ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಧರ್ಮಗಳ ಮುಖಂಡರು ಹೋಗಿದ್ರು, ನಮ್ಮ ಭಾರತದಿಂದಲೂ ಹೋಗಿದ್ರು. ವಿವೇಕಾನಂದರು ವಿಶೇಷ ಆಹ್ವಾನಿತರಾಗಿ ಅಲ್ಲಿ ಹೋಗ್ಲಿಲ್ಲ, ಬೇರೆ ಜನರು ಇಲ್ಲಿಂದ ಹೋಗಿದ್ರು. ಇವರು ಹೋದ್ರು. ಹೋಗಿ ಇವರಿಗೆ ಅಲ್ಲಿ ಚಾನ್ಸ್ ಸಿಕ್ಕಿತ? ಇಲ್ಲ. ಬೇರೆ ಎಲ್ಲ ಘಟಾನುಘಟಿಗಳಲ್ಲೇ ಅಲ್ಲಿ ಧಾರ್ಮಿಕ ಮುಖಂಡರೆಲ್ಲ ಸೇರಿದ್ರು. ಆದ್ರೆ ವಿವೇಕಾನಂದರು ರಿಕ್ವೆಸ್ಟ್ ಮಾಡಿದ್ರು, ನನಗೆ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಆದ್ರೂ ಅಲ್ಲಿ ಅವಕಾಶ ಕೊಡ್ಲಿಲ್ಲ. ಕೊನೆಗೆ ಆಯ್ತಪ್ಪ ಅಂತೇಳಿ ನೀನು ಕೇಳಿದ್ದಕ್ಕೆ ಕೊನೆಗೆ ಒಂದು ಎಷ್ಟು 10 ನಿಮಿಷ ಮಾತಾಡುವಂತ ಅವಕಾಶವನ್ನು ಕೊಟ್ಟರು. 10 ನಿಮಿಷ ಅಲ್ಲ, 5 ನಿಮಿಷ ಏನೋ ಅಷ್ಟೇ. ಓಕೆ, ಅವಕಾಶವನ್ನು ಕೊಟ್ಟರು. ನೋಡಿ, ವಿಶೇಷ ಆಹ್ವಾನಿತರಾಗಿ ಹೋಗಿಲ್ಲ ಯಾರು? ಸ್ವಾಮಿ ವಿವೇಕಾನಂದರು. ಭಾರತದಿಂದ ಅನೇಕ ಮುಖಂಡರಲ್ಲಿ ಹೋಗಿದ್ರು. ಸ್ವಾಮಿ ವಿವೇಕಾನಂದರು ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಹೋಗಲಿಲ್ಲ. ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರನ್ನು ಭಾಷಣಕ್ಕೆ ಕೂಡ ಕರೆದಿಲ್ಲ. ಇವರೇ ವಿನಂತಿಸಿಕೊಂಡರು. ಕೊನೆಗೆ ನೋಡಿ, ಎಲ್ಲಾ ಮುಖಂಡರ ಭಾಷಣಕ್ಕಿಂತ ಅದ್ಭುತವಾದಂತ ಭಾಷಣ ಯಾರದಾಗಿತ್ತು? ಸ್ವಾಮಿ ವಿವೇಕಾನಂದರದು. ಓಕೆ, ಇಡೀ ಪ್ರಪಂಚದ, ಇಡೀ ಅಮೆರಿಕನ್ನರ ಮನಸ್ಸನ್ನು ಸೂರೆಗೊಂಡರು ಯಾರು? ಸ್ವಾಮಿ ವಿವೇಕಾನಂದರು ತಮ್ಮ ಅದ್ಭುತವಾದಂತ ವಾಣಿಯಿಂದ. ಓಕೆ, यस, इस महासभा में विवेकानंद ने भारतीय धर्म और तत्व ज्ञान पर भाषण दिया. हाँ, इंडियन रिलीजन एंड फिलॉसफी. हाँ, ತತ್ವಗಳು, ಭಾರತೀಯ ಸಂಸ್ಕೃತಿ, ಅದರ ಬಗ್ಗೆ ಎಲ್ಲ ವಿವರವಾಗಿ ಅಲ್ಲಿ ಭಾಷಣವನ್ನು ಕೊಟ್ಟರು. उनका भाषा बड़ा गंभीर एवं हृदय स्पर्शी था. बड़ा गंभीर और हृदय स्पर्शी, हार्ट टचेबल, ಹೃದಯಕ್ಕೆ ನಾಟುವಂತಾಗಿತ್ತು. ಓಕೆ, ಗಂಭೀರವಾಗಿತ್ತು. ಯಾರೇ ಆದರೂ ಅವರ ಮಾತನ್ನು ಕೇಳಿ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳುವಂತ ಏನು ಡಿಸೈಡ್ ಅನ್ನು ಮಾಡುವಂತ ಒಂದು ಭಾಷಣ ಆಗಿತ್ತು. ಓಕೆ, हृदय स्पर्शी ಆಗಿತ್ತು. हृदय स्पर्शी मतलब क्या है? हार्ट टचेबल. ओके, ठीक है. उनकी वाणी सुनकर श्रोतागण मुग्ध हो गए. श्रोतागण मतलब क्या है? ऑडियंस. वहां के ऑडियंस मुग्ध हो गई, मंत्र मुग्ध हो गई. और वाणी मतलब क्या है? बात. उनकी बात सुनकर वहां के श्रोतागण, ऑडियंस मंत्र मुग्ध हो गए. ओके, ठीक है. कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. हाँ, शिकागो ಅಂದ್ರೆ ಅವರ ಮಾತನ್ನು ಕೇಳಿದಂತ ಅಮೆರಿಕನ್ನರು ಬೇರೆ ಬೇರೆ ಕಡೆ ಭಾಷಣವನ್ನು ಮಾಡಲಿಕ್ಕೆ ಅವರನ್ನು ಕರೆದ್ರು. ಹಾಗಾಗಿ ಅವರು ಅಮೆರಿಕದಲ್ಲಿ ಸುಮಾರು ಸಮಯ ಉಳ್ಕೊಂಡ್ರು. ಓಕೆ, अपने भाषण द्वारा लोगों को त्याग और संयम का पाठ पढ़ाया. त्याग और संयम, त्याग, ಸ್ಯಾಕ್ರಿಫೈಸ್ और ಪೇಷನ್ಸ್. ತ್ಯಾಗ ಮತ್ತು ಪೇಷನ್ಸ್ ನ ಇಂಪಾರ್ಟೆನ್ಸ್ ನ ಬಗ್ಗೆ ಅವರು ಅಮೆರಿಕನ್ನರಿಗೆ ತಿಳಿ ಹೇಳಿದರು ತಮ್ಮ ಭಾಷಣಗಳ ಮೂಲಕವಾಗಿ. ಓಕೆ, ಎಸ್. देखिए, पहले वहां पर शिकागो में भाषण शुरू करने से पहले उन्होंने वहां के लोगों को किस तरह संबोधित किया? अमेरिकन, मेरे भाई और बहनों. हाँ, ನನ್ನ ಅಮೆರಿಕದ ಸಹೋದರ ಸಹೋದರಿಯರೇ,
ಆಶ್ಚರ್ಯ, ಅವರಿಗೆ ಆಶ್ಚರ್ಯ ಇತ್ತು. ಯಾವುದೋ ಒಂದು ಬಡ ರಾಷ್ಟ್ರದಿಂದ ಬಂದಂತ ಒಬ್ಬ ಸನ್ಯಾಸಿ ನಮ್ಮನ್ನು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ಇದುವರೆಗೆ ಹೇಳಲಿಲ್ಲ. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ವಸುಧಾ ಏವ ಸಕುಟುಂಬಕಂ ಅನ್ನುವಂತ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದವರು ಯಾರು? ಸ್ವಾಮಿ ವಿವೇಕಾನಂದರು. ವಸುಧಾ, ಇಡೀ ಪ್ರಪಂಚವೇ, ಇಡೀ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ, ಇಡೀ ಪ್ರಪಂಚವೇ ಒಂದು ಕುಟುಂಬ ಇದ್ದ ಹಾಗೆ ಅಂತ ಹೇಳಿದ್ರೆ ಅಲ್ಲಿರುವಂತ ಎಲ್ಲಾ ಜನರು ನಮ್ಮ ಸಹೋದರಲ್ವಾ. ಹಾಗಾಗಿ ಅಲ್ಲಿಯ ಅಮೆರಿಕನ್ನರನ್ನವರು ಬ್ರದರ್ಸ್ ಅಂಡ್ ಸಿಸ್ಟರ್ ಅಂತ ಹೇಳಿದ್ರು. ಇದು ಅವರಿಗೆ, ಅಲ್ಲಿಯ ಜನರಿಗೆ ತುಂಬಾ ಎಫೆಕ್ಟಿವ್ ಆಯಿತು. ಓಕೆ, ಎಸ್. इसके बाद वे इंग्लैंड और स्विट्जरलैंड भी गए और वहां उन्होंने सत्य और धर्म का प्रसार कर भारत के गौरव को बढ़ाया. उसके ಸ್ವಿಟ್ಜರ್ಲ್ಯಾಂಡ್, ಅಮೆರಿಕದಿಂದ ಅವರು ಎಲ್ಲಿಗೆ ಹೋದ್ರು? ಸ್ವಿಟ್ಜರ್ಲ್ಯಾಂಡ್ ಹೋದ್ರು. ಅಲ್ಲಿ ಕೂಡ ಏನ್ ಮಾಡಿದ್ರು? ಸತ್ಯ ಮತ್ತು ಧರ್ಮದ ಪ್ರಸಾರವನ್ನು ಮಾಡಿ ಭಾರತದ ಗೌರವವನ್ನು ಹೆಚ್ಚು ಮಾಡಿದ್ರು, ಬಡಾಯ ಜಾಸ್ತಿ ಮಾಡಿದ್ರು. ಅನೇಕ ವಿದೇಶಿ ಸ್ವಾಮೀಜಿ के शिष्य बन गए. अनेक विदेशी लोग उनकी बात सुनकर उनके शिष्य बन गए. ಅಂದ್ರೆ ಅವರ ಮಾತನ್ನು ಕೇಳಿ ಅನೇಕ ವಿದೇಶಿ ಜನರು ಅವರ ಶಿಷ್ಯಂದಿರಾದರು. उनमें से ಕುಮಾರಿ ಮಾರ್ಗರೆಟ್ ಎಲಿಜಬೆತ್ का नाम उल्लेखनीय है. ಅವುಗಳಲ್ಲಿ ಪ್ರಮುಖವಾಗಿ ಬರುವಂತ ಒಂದು ಹೆಸರಂದ್ರೆ ಯಾರು? ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅನ್ನುವಂತ ಹೆಸರು. ओके, जो स्वामी जी के अनुयायी बनकर सिस्टर निवेदिता के नाम से संसार में प्रसिद्ध हुई. ನೋಡಿ, ಸಿಸ್ಟರ್ ಯಾರು? ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅವರು ಸ್ವಿಟ್ಜರ್ಲ್ಯಾಂಡ್. ಅವ್ರು ಏನ್ ಮಾಡಿದ್ರು? ಸ್ವಾಮಿ ವಿವೇಕಾನಂದರ ಮಾತನ್ನು ಕೇಳಿ ಅವರ ಪ್ರಭಾವಕ್ಕೆ ಒಳಗಾಗಿ ಅವರ ಶಿಷ್ಯೆಯಾದರು, ಅನುಯಾಯಿನಿಯಾದರು. ತನ್ನ ಹೆಸರನ್ನು ಬದಲಾಯಿಸಿಕೊಂಡ್ರೇನು? ನಿವೇದಿತಾ, ಸಿಸ್ಟರ್ ನಿವೇದಿತಾ. ಅಂದ್ರೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಿನ್ನನ್ನು ನೀನು ನಿವೇದಿಸಿಕೋ, ಬಡವರ ಸೇವೆಗಾಗಿ ನಿನ್ನನ್ನು ನಿವೇದಿಸಿಕೋ. ನಿನ್ನ ಹೆಸರು ಇವತ್ತಿಂದ ಸಿಸ್ಟರ್ ನಿವೇದಿತಾ ಅಂತ ಹೇಳಿದ್ರು. ಯಾರು? ಸ್ವಾಮಿ ವಿವೇಕಾನಂದರು. ಓಕೆ, ಅವರ ಮಾತಿನಂತೆ ತನ್ನ ಜೀವಮಾನವನ್ನು ಬಡವರ ಸೇವೆಗಾಗಿ ಸಿಸ್ಟರ್ ನಿವೇದಿತಾ ನಿವೇದಿಸಿಕೊಂಡರು. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. साधु सन्यासी वर्ग को भी उन्होंने शांति प्राप्त करने का नया मार्ग जताया. वह था दीन दुखी जनों की सेवा और सहायता का मार्ग. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. ನೋಡಿ, ಪ್ರಪಂಚದಾದ್ಯಂತ ಸುತ್ತಿದ ಮಾತ್ರ ಇಡೀ ಭಾರತವನ್ನು ಸುತ್ತಿದ್ರು. ಯಾಕೆಂದ್ರೆ ನಮ್ಮವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಭಾರತೀಯರಿಗೆ ಕೂಡ ನಮ್ಮ ಸಂಸ್ಕೃತಿ ಅಂದ್ರೆ ಏನು, ಅದರ ಉದ್ದೇಶ ಏನು, ಸದುಪದೇಶ ಏನು, ಅದರಲ್ಲಿರುವಂತಹ ಒಳಿತುಗಳೇನು ಅನ್ನೋದರ ಬಗ್ಗೆ ಇಡೀ ಭಾರತೀಯರಿಗೆ ತಿಳಿ ಹೇಳಿದ್ರು. ಭಾರತೀಯ ಸಾಂಸ್ಕೃತಿಕ ಸಭ್ಯತಾ ನಮ್ಮ ಸಂಸ್ಕೃತಿಯಲ್ಲಿರುವ ಸಭ್ಯತೆ, ಅದರ ಬಗ್ಗೆ ಒಳ್ಳೆಯ ಉಪದೇಶವನ್ನು ನೀಡಿ, ಸದುಪದೇಶ. उन्होंने अंधविश्वासों तथा रूढ़ियों को हटाकर धर्म का ವಾಸ್ತವಿಕ ಮರ್ಮ ಸಮಜಾಯ. ಅಂಧವಿಶ್ವಾಸ, ಮೂಢನಂಬಿಕೆ ಮತ್ತು ರೂಢಿ ಅಂದ್ರೆ ಸಂಪ್ರದಾಯಗಳು, ಇದನ್ನು ಹಠಾಕರ್ ದೂರ ಮಾಡಿ ಧರ್ಮಕ ವಾಸ್ತವಿಕ ಮರ್ಮ ಸಮಜಾಯ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಅದರಲ್ಲಿರುವಂತಹ ಕಟ್ಟುಪಾಡುಗಳು, ಮೂಢನಂಬಿಕೆಗಳು, ಸಂಪ್ರದಾಯಗಳು, ಕಟ್ಟುಪಾಡುಗಳೆಲ್ಲ ಸೇರಿ ಧರ್ಮನ. ಅದಲ್ಲ, ಮೂಢನಂಬಿಕೆ ಸಂಪ್ರದಾಯದಿಂದ ಹೊರತಾದ್ದೇ ಸಂಸ್ಕಾರಯುತವಾದದ್ದೇ ಧರ್ಮ ಅಂತ ಹೇಳಿದ್ರು ಅಲ್ವಾ. ಅಂದ್ರೆ ನಾವು ಧರ್ಮ ಅಂತ ಹೇಳಿದ್ರೇನು? ನಮ್ಮ ಧರ್ಮ ಅದೇ ಹೇಳಿದೆ. ಅನೇಕ ಮೂಢನಂಬಿಕೆಗಳು ಅಲ್ವಾ ನಮ್ಮ ಧರ್ಮಗಳಲ್ಲಿವೆ, ಪ್ರತಿಯೊಂದು ಧರ್ಮಗಳಲ್ಲಿವೆ ಅಲ್ವಾ. ಅದೆಲ್ಲ ಅಲ್ಲ, ಅದಕ್ಕಿಂತ ಹೊರತಾದ ಧರ್ಮ ಅಂತ ಹೇಳಿದ್ರು. ಓಕೆ,
ನಿಜವಾದಂತ ಮರ್ಮ, ತಿರುಳು, ಒಳ ತಿರುಳನ್ನು ಹೇಳಿದ್ರು. ನಿಜವಾದ ಸತ್ಯ, ಧರ್ಮ. साधु सन्यासी वर्ग को भी उन्होंने शांति प्राप्त करने का नया मार्ग जताया. वह था दीन दुखी जनों की सेवा और सहायता का मार्ग. हाँ, उन्होंने साधु सन्यासियों को शांति प्राप्त करने का एक नया मार्ग सिखाया, जताया, सिखाया. वो कौन सा मार्ग है? हमारे देश में बहुत सारे साधु सन्यासी थे. वो कैसे जीवन बिताते थे? मठ मंदिर बनाकर वहां पर अपने शिष्यों को उपदेश देते हुए अपने जीवन को बिता रहे थे. वो ही शांति प्राप्त करने का मार्ग वो समझते थे. लेकिन वो ही शांति प्राप्त करने का मार्ग नहीं है, बल्कि शांति प्राप्त करने का नया मार्ग क्या है? वो है दीन दुखियों की सेवा और उनकी सहायता. किसने कहा? स्वामी विवेकानंद ने. हाँ, ನೋಡಿ, ನಮ್ಮ ದೇಶದಲ್ಲಿ ಸಾಕಷ್ಟು ಸಾಧು ಸನ್ಯಾಸಿಗಳು ಜೀವನ ಮಾಡ್ತಾ ಇದ್ರು. ಯಾವ ರೀತಿ? ಮಠ ಮಂದಿರಗಳನ್ನು ಕಟ್ಟಿಕೊಂಡು ಶಿಷ್ಯಂದಿರಿಗೆ ಉಪದೇಶಗಳನ್ನು ನೀಡುತ್ತಾ ಅದುವೇ ನಾವು ಶಾಂತಿಯನ್ನು ಕಂಡುಕೊಳ್ಳುವಂತ ಮಾರ್ಗ ಅಂತೇಳಿ ತಿಳಿದವರು ಜೀವನವನ್ನು ಮಾಡ್ತಾ ಇದ್ರು. ಆದ್ರೆ ಶಾಂತಿಯನ್ನು ಕಾಣುವಂತ ಮಾರ್ಗ ಅದಲ್ಲ. ಬದಲಾಗಿ ದೀನ ದಲಿತರ ದುಃಖಿಗಳ ಸೇವೆ ಮತ್ತು ಅವರಿಗೆ ಸಹಾಯ ಮಾಡುವುದೇ ಶಾಂತಿಯನ್ನು ಹುಡುಕುವಂತ ಹೊಸ ಮಾರ್ಗ ಅಂತ ಹೇಳಿ ಮೊದಲಾಗಿ ಹೇಳಿದವರು ಯಾರು? ಸ್ವಾಮಿ ವಿವೇಕಾನಂದರು. ಹಾ, ಸಭಿ ಸಾಧು ಸನ್ಯಾಸಿಗಳು, ಎಲ್ಲ ಸಾಧು ಸನ್ಯಾಸಿಗಳಿಗೆ, ಸಾಧು ಸನ್ಯಾಸಿ ಆದ್ರೆ ಸಾಲದು, ಅದಲ್ಲ ನಿಮ್ಮ ಜೀವನ ದೀನ ದಲಿತರ ಸೇವೆಯನ್ನು ಮಾಡುವುದು ಮತ್ತೆ ಅವರಿಗೆ ಸಹಾಯವನ್ನು ಮಾಡುವುದೇ ನಿಜವಾದಂತ ಶಾಂತಿಯನ್ನು ಹುಡುಕುವಂತ ಮಾರ್ಗ ಅಂತ ಹೇಳಿ ಹೊಸ ಮಾರ್ಗವನ್ನು ಕಲಿಸಿಕೊಟ್ರೆ ಯಾರು? स्वामी विवेकानंद. स्वामी विवेकानंद ने समाज सेवा को परमात्मा की सच्ची सेवा बतलाया. हाँ, परमात्मा की सच्ची सेवा, ಭಗವಂತನ ನಿಜವಾದಂತ ಸೇವೆ ಯಾವುದು? ಸಮಾಜ ಸೇವೆ ಅನ್ನೋದನ್ನು ಹೇಳಿದ್ರು. ಹಾ, जन सेवा ही जनार्दन की सेवा है, मानव सेवा ही माधव की सेवा है. ಹಾ, ಜನಸೇವೆ ಜನಾರ್ದನ ಸೇವೆ ಅಂದ್ರೆ ನಾವು ಜನರ ಸೇವೆಯನ್ನು ಮಾಡಿದ್ರೆ ಅದು ದೇವರ ಸೇವೆ ಹಾಗೆ ಅಂತ ಹೇಳಿ ಯಾರು ಹೇಳಿದ್ರು? ಸ್ವಾಮಿ ವಿವೇಕಾನಂದ. ಅದನ್ನೇ ಭಗವಾನ್ ಬಾಬಾರವರು ಕೂಡ ಹೇಳಿದ್ದಾರೆ, ಏನು? ಮಾನವ ಸೇವೆಯೇ ಮಾಧವ ಸೇವೆ. ಹಾಗಾಗಿ ಅವರು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾವುದಕ್ಕೆ ಕೊಟ್ಟರು? ಸಮಾಜ ಸೇವೆ. ಮಠ ಮಂದಿರಗಳನ್ನು ಕಟ್ಟಿಕೊಂಡು ತನ್ನ ಶಿಷ್ಯಂದಿರನ್ನು ತಯಾರು ಮಾಡುತ್ತಾ ಅವರು ಕೂರಲಿಲ್ಲ. ಬದಲಾಗಿ ಸ್ವಾಮಿ ವಿವೇಕಾನಂದರ ಒಂದು ಮಾರ್ಗವನ್ನೇ ಬಾಬಾರವರು ಕೂಡ ಅಲ್ವಾ ಸಮಾಜ ಸೇವೆಯನ್ನು, ದೀನ ದಲಿತರ ಸೇವೆಯನ್ನು ಮಾಡಿದ್ರು. ओके, ठीक है. वे स्वयं भी समाज सेवा में लग जाते थे. देखिए, सिर्फ वो ऐसे नहीं बोलते थे, सिर्फ उपदेश ही नहीं बोलते हैं ना. ಹೇಳೋದು ಶಾಸ್ತ್ರ, ಇಕ್ಕೋದು ದಾನ ಅಲ್ವಾ? ಅಂದ್ರೆ ಕೇವಲ ಹೇಳಿದ್ದು ಮಾತ್ರ ಅಲ್ಲ, ಉಪದೇಶ ಕೊಟ್ಟದ್ದು ಮಾತ್ರ ಅಲ್ಲ, ಸಮಾಜ ಸೇವೆ ಮಾಡಿ ನೀವು ಅಂತ ಹೇಳಿದ್ದು ಮಾತ್ರ ಅಲ್ಲ, ತಾನು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ್ರು. ಹೇಗೆ? सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की. 1897 ಪ್ಲೇಗ್ ಮತ್ತು ಅಕಾಲ್ मतलब क्या है? ಬರಗಾಲ. 1897 ಬರಗಾಲ ಮತ್ತು ಏನು ಪ್ಲೇಗ್ ಪೀಡಿತ ಜನರನ್ನು भारतवासियों की उन्होंने बड़ी तन्मयता से सेवा की. ಬರಗಾಲ ಪೀಡಿತರು ಮತ್ತು ಪ್ಲೇಗ್ ರೋಗ ಪೀಡಿತರನ್ನು ಅವರು ಬಹಳ ತನ್ಮಯತೆಯಿಂದ ಸೇವೆ ಮಾಡಿದರು. ನೋಡಿ, ಎಷ್ಟೋ ಭಾರತೀಯರು ಸೂಕ್ತವಾದಂತಹ ಚಿಕಿತ್ಸೆ ಇಲ್ಲದೆ ಸಾಯ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇವರೇ ಅಲ್ಲಿಗೆ ಹೋಗಿ ಅವರ
ಚಿಕಿತ್ಸೆಯನ್ನು ಮಾಡಿದರು, ಅವರ ಸೇವೆಯನ್ನು ಮಾಡಿದರು, ತನ್ನ ಕೈಯಾರೆ ಸೇವೆಯನ್ನು ಮಾಡಿದರು. ಯಾರು? स्वामी विवेकानंद। समर्थ लोगों को उन्होंने गरीबों की दशा सुधारने का संदेश दिया। इसी देश से उन्होंने कलकत्ते में रामकृष्ण मिशन की स्थापना की। हाँ, समर्थ लोगों को, समर्थ लोग मतलब कौन है? ಶ್ರೀಮಂತರು. ಶ್ರೀಮಂತರಿಗೆ ಕರೆ ಕೊಟ್ರು. ಏನಂತ ಕರೆ ಕೊಟ್ರು? ಗರೀಬೋ ಕಿ ದಶ ಸುಧಾರಣೆ. ಬಡವರಿದ್ದಾರಲ್ಲ, ಆ ಬಡವರ ಸ್ಥಿತಿಯನ್ನು ಸುಧಾರಿಸಿ ಅವರನ್ನು ಮೇಲಕ್ಕೆತ್ತಿ ನೀವು ಗಳಿಸಿದಂತ ಸ್ವಲ್ಪ ಹಣವನ್ನು ಅವರ ಉದ್ಧಾರಕ್ಕಾಗಿ ವಿನಿಯೋಗಿಸಿ ಅಂತ ಹೇಳಿ ಕರೆ ಕೊಟ್ಟರು. ಯಾರು? ಸ್ವಾಮಿ ವಿವೇಕಾನಂದರು. ಅದಕ್ಕೋಸ್ಕರವಾಗಿ ಅವರು ಏನ್ ಮಾಡಿದ್ರು? ರಾಮಕೃಷ್ಣ ಮಿಷನ್ ಅನ್ನುವಂಥ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು. ಏನೋ ಅವರೊಂದು ಮಾತು ಹೇಳ್ತಿದ್ರು, ನಾನು ಸ್ಟಾರ್ಟಿಂಗ್ ಹೇಳಿದೇನು, ಯಾವತ್ತು ಭಾರತದ ಶ್ರೀಮಂತ ಯಾವತ್ತು ತಾನು ಆ ಸ್ಥಿತಿಗೆ ಬರಲು ಕಾರಣೀಭೂತನಾದಂತ ತನ್ನ ಕೆಲಸದವನ ಬಗ್ಗೆ ಯೋಚನೆ ಮಾಡ್ತಾನೋ ಅವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿದ್ದಾರೆ. ಏನು ಅರ್ಥ ಆಯ್ತಾ? ಒಬ್ಬ ಭಾರತೀಯ ಶ್ರೀಮಂತ ತಾನು ಆ ಸ್ಥಿತಿಗೆ ಬರಲು ಕಾರಣೀಭೂತನಾದಂತ ತನ್ನ ಕೆಲಸದವನ ಬಗ್ಗೆ ಯೋಚನೆ ಮಾಡಿದಾಗ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ ಅಂತ ಹೇಳಿ ಅವತ್ತು ಸ್ವಾಮಿ ವಿವೇಕಾನಂದರು ಹೇಳಿದರು. ಅದು ಇವತ್ತಿಗೂ ಪ್ರಸ್ತುತ. ಯಾರು ಆ ರೀತಿಯಾಗಿ ಆಲೋಚನೆ ಮಾಡಿದ್ದಾನೋ ಆವಾಗ ಯಾರು ಕೂಡ ಬಡವರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದೃಷ್ಟಿಯಿಂದ ಶ್ರೀಮಂತರು ತಮ್ಮ ಸಂಪಾದನೆಯ ಸ್ವಲ್ಪ ಭಾಗವನ್ನು ಬಡವರಿಗೆ ಅವರ ಉದ್ಧಾರಕ್ಕಾಗಿ ಬಳಸಿ ಅನ್ನುವಂಥ ದೃಷ್ಟಿಯಿಂದ ಏನ್ ಮಾಡಿದ್ರು? ಕೋಲ್ಕತ್ತಾದಲ್ಲಿ ಅವರು ರಾಮಕೃಷ್ಣ ಮಿಷನ್ ಅನ್ನುವಂತ ತನ್ನ ಗುರುಗಳ ಹೆಸರಿನಲ್ಲಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು. है ना? स्वामी जी ने अज्ञान, अशिक्षा, विदेशानुकरण, दास्य मनोभाव आदि के बुरे प्रभावों को बोध कराया. हाँ, स्वामी जी ने अज्ञान, अज्ञाನ, ಅಶಿಕ್ಷ, ಶಿಕ್ಷಣ ಇಲ್ಲದಿರುವಿಕೆ, ವಿದೇಶಾನುಕರಣ, ವಿದೇಶಿ ಸಂಸ್ಕೃತಿಯನ್ನು ಫಾಲೋ ಮಾಡುವಂಥದ್ದು, ದಾಸ್ಯ ಮನೋಭಾವನೆ, ಗುಲಾಮಿ ಆದಿಕ್ಕೆ ಬುರೆ ಪ್ರಭಾವ, ಇದೆಲ್ಲರ ಕೆಟ್ಟ ಪರಿಣಾಮಗಳೇನು? ಅಜ್ಞಾನ, ನಾವು ಜ್ಞಾನಿಗಳು ಆಗದಿದ್ರೆ ಏನಾಗುತ್ತೆ? ಎಲ್ಲ ಅಂಧಕಾರವೇ ತುಂಬಿಕೊಂಡಿರುತ್ತೆ. ನಾವು ಅನ್ಎಜುಕೇಟೆಡ್ ಆದ್ರೆ ಏನಾಗುತ್ತೆ? ವಿದೇಶಿಗರನ್ನು ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ? ಯಾವತ್ತು ನಾವು ಗುಲಾಮರಾಗಿದ್ರೆ ಏನಾಗುತ್ತೆ ಅದರ ಪರಿಣಾಮಗಳ ಬಗ್ಗೆ ಹೇಳಿದ್ರು. ನೋಡಿ, ಯಾವತ್ತು ಒಬ್ಬ ಗುಲಾಮನಾಗಿ ಇರ್ತಾನೋ ಅವನು ಯಾವತ್ತು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಉದಾಹರಣೆ ಹೇಳ್ತೀನಿ. ಸೂಕೆ ಪೀಲೆ ಪತ್ತಿ ಸುನೆ ಹೋಗಿ ಕವಿತಾ, ಅದರಲ್ಲಿ ಹೇಳ್ತಾರೆ ಏನು, ಒಂದು ರೋಡಲ್ಲಿ ಸಾಕಷ್ಟು ಒಣಗಿದ ಎಲೆಗಳು ಬಿದ್ದುಕೊಂಡಿರುತ್ತೆ. ಆಗ ವೇಗವಾಗಿ ಒಂದು ಕಾರು ಹೋಗುತ್ತೆ. ಆ ರೋಡಲ್ಲಿ ಹೋದಾಗ ಏನಾಗುತ್ತೆ? ಆ ಒಣಗಿದ ಎಲೆಗಳೆಲ್ಲ ಆ ಕಾರಿನ ಹಿಂದೆ ಓಡುತ್ತೆ. ಆಗ ಅದರಲ್ಲಿ ಒಂದು ಎಲೆ ಹೇಳುತ್ತೆ, ಏನಂತ ಹೇಳಿದ್ರೆ, ಒಣಗಿದ ಎಲೆ ಹೇಳುತ್ತೆ, ನಿಲ್ಲು 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 ನಿಲ್ಲು. ಕಾರಲ್ಲಿ ಹೇಳುತ್ತೆ, ನಿಲ್ಲು ನಿಲ್ಲು ನಿಲ್ಲು, ನಾನು ಕೂಡ ಬರ್ತೀನಿ ನಿನ್ ಜೊತೆ ಅಂತ. ನೋಡು, ಯಾರು ಹೇಳಿದ್ರು ನನ್ನಲ್ಲಿ ಶಕ್ತಿ ಇಲ್ಲ ಅಂತ ಹೇಳಿ? ನೋಡು, ನನ್ನಲ್ಲಿ ಕೂಡ ಶಕ್ತಿ ಇದೆ, ನಿನ್ ಜೊತೆ ಬರ್ತಾ ಇದ್ನಲ್ವಾ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಹೇಳಿದಂತೆ. ಯಾವುದು? ಒಣಗಿದ ಎಲೆ. ನಿಜವಾಗಿ ಅದರಲ್ಲಿ ಶಕ್ತಿ ಇದೆಯಾ? ಇಲ್ಲ. ಯಾಕೆ? ಅದು ಮತ್ತೆ ಹೇಗೆ ಹೋಗುತ್ತೆ ಅದು? ಅಂದ್ರೆ ಕಾರಿನ ಏನು ಬಲದಿಂದ ಹೋಗುತ್ತೆ. ಒಣಗಿದ ಎಲೆ ಅಂದ್ಕೊಂಡಿದೆ ಏನು, ಕಾರಿನ ಹಿಂದ್ಗಡೆ ಹೋಗುವುದೇ ನನ್ನ ಜೀವನ ಅಂತ ಅಂದ್ಕೊಂಡಿದೆ. ಅದನ್ನೇ ಅಂದ್ಕೊಂಡದು ಜೀವನ ಮಾಡ್ತಾ ಇದೆ. ತನ್ನಲ್ಲಿ ಕೂಡ ನಿಜವಾದ ಶಕ್ತಿ ಇರಬೇಕೆನ್ನುವುದನ್ನು ಮರೆತು ಬಿಟ್ಟಿದೆ. ಯಾವತ್ತಾದ್ರೂ ಕೂಡ ಆ ಒಣಗಿದ ಎಲೆ ಕಾರನ್ನು ಓವರ್ಟೇಕ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಎಂದಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅದರಲ್ಲಿ ನಿಜವಾದಂತ ಶಕ್ತಿ ಅದರಲ್ಲಿ ಇಲ್ಲ ಅಲ್ವಾ? ನಿಜವಾದಂತ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಅದೇನಂತ ಅಂದ್ಕೊಂಡಿದೆ? ಕಾರಿನ ಹಿಂದೆ ಹೋಗುವುದೇ ನನ್ನ ಜೀವನ, ಅದುವೇ ನನ್ನ ಶಕ್ತಿ ಅಂತ ಅಂದ್ಕೊಂಡಿದೆ. ಅದಕ್ಕಾಗಿ
ಯಾವತ್ತು ಗುಲಾಮರಾಗಿರಬಾರದು. ಯಾವತ್ತು ನಾವು ದಾಸ್ಯದಿಂದ ಇರ್ತೇವೋ ಅಲ್ಲಿ ತನಕ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಾಸ್ಯದಿಂದ ನಾವು ಹೊರಬನ್ನಿ ಅಂತೇಳಿ, ದಾಸ್ಯದಿಂದ ನೀವು ಹೊರಬನ್ನಿ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದರು. ಓಕೆ, ಟೇಕ್ ಕೇರ್. उन्होंने अपने भाषणों द्वारा जनता के मन से हीनता की भावना को दूर भगाने का प्रामाणिक प्रयत्न किया. हाँ, उन्होंने अपने भाषणों द्वारा, तन्न भाषणಗಳ ಮೂಲಕ लोगों के मन में होने वाली हीनता की भावना, ತನ್ನ ಭಾರತದಲ್ಲಿರುವಂತಹ ಹೀನತೆ, ಗಿಲ್ಟಿ, ನನ್ನಿಂದ ಆಗಲ್ಲ, ಅದು ನನಗೆ ಸಾಧ್ಯ ಇಲ್ಲ, ನನ್ನಿಂದ ಏನಾಗಲ್ಲ ಅನ್ನುವಂಥ ಭಾವನೆ ಇದೆಯಲ್ಲ, ಅದನ್ನು ದೂರ ಬಡಿದೋಡಿಸಿ ಅನ್ನುವಂಥ ಮಾತುಗಳನ್ನು ಹೇಳಿದರು, ಅಥವಾ ಬಡಿದೋಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾರು? ಸ್ವಾಮಿ ವಿವೇಕಾನಂದರು. अपने एक भाषण में उन्होंने कहा था, वो एक भाषण देते हुए कहा था, क्या है? प्यारे देशवासियों, वीर बनो और ललकार कहो कि मैं भारतीय हूं, अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई है. उनकी प्रतिष्ठा मेरी प्रतिष्ठा है, उनका गौरव मेरा गौरव है. हाँ, देखिए, सभी तरह के लोग मेरे भाई है, उनकी प्रतिष्ठा मेरी प्रतिष्ठा है, उनका गौरव मेरा गौरव है. हाँ, ಎಲ್ಲ ರೀತಿಯ ಜನರು, ಅಶಿಕ್ಷಿತರು, ಅವಿದ್ಯಾವಂತರು, ನಿರ್ಗತಿಕರು, ಮೇಲ್ವರ್ಗದ ಜನರು, ಕೆಳವರ್ಗದ ಜನರು, ಎಲ್ಲರೂ ನನ್ನ ಸಹೋದರರು ಅಂತ ಹೇಳಿ, ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ ಅಂತೇಳಿ, ಅವರಿಗೆ ಗೌರವ ಸಿಕ್ಕಿದ್ರೆ ನನಗೆ ಗೌರವ ಸಿಕ್ಕಿದ ಹಾಗೆ ಅಂತೇಳಿ. ಹಾ, ನೋಡಿ, ಒಬ್ಬ ಭಾರತದಲ್ಲಿ ಒಬ್ಬ ಹೀನಯ ಸ್ಥಿತಿಯಲ್ಲಿದ್ರೆ ನಮ್ಗೆ ಏನಾಗಬೇಕು? ಶೇಮ್ ಆಗಬೇಕು. ಯಾಕಂದ್ರೆ ಅವನು ನನ್ನ ಸಹೋದರ ಇದ್ದ ಹಾಗೆ. ಒಬ್ಬ ಭಾರತೀಯನಿಗೆ ಉನ್ನತವಾದಂತ ಗೌರವ ಸಿಕ್ಕಿದ್ರೆ ನಮ್ಗೆ ಖುಷಿ ಆಗ್ಬೇಕು. ಯಾಕೆ? ಅವು ನಮ್ಮ ಸಹೋದರ ಇದ್ದ ಹಾಗೆ. ಒಬ್ಬ ಫಾರಿನರ್ಸ್ ನಮ್ಮ ಭಾರತಕ್ಕೆ ಬರ್ತಾರೆ, ಬರುವಾಗಲೇ ಅಲ್ಲಿ ರೋಡಲ್ಲಿ ಅತ್ಯಂತ ಹೀನ ಸ್ಥಿತಿಯಲ್ಲಿ ಒಬ್ಬ ನಿಂತ್ಕೊಂಡಿದ್ದಾನೆ, ಆವಾಗ ನಮ್ಗೆ ಶೇಮ್ ಆಗ್ಬೇಕು. ಯಾಕೆ? ಅವರು ಹೇಳ್ತಾರೆ, ಇಂಡಿಯನ್ಸ್ ಅಂತಾರೆ. ಯಾಕೆ? ಅವರು ನಮ್ಮ ಭಾರತೀಯ, ಅವರು ನಮ್ಮ ಸಹೋದರ ಇದ್ದ हागे, है ना? इसलिए हर एक भारतीय को हम अपने भाई समझना चाहिए. ऐसे समझकर उनकी प्रतिष्ठा मेरी प्रतिष्ठा, उनका गौरव मेरा गौरव, ऐसे हम लोग सोचना चाहिए. ओके, मत ಅಂದ್ರೆ ಯಾವತ್ತು ಆಸ್ತಿಗೆ ಬರುವ ಹಾಗೆ ನಾವು ಮಾಡಬಾರದು, ಹೀನಾಯ ಸ್ಥಿತಿಗೆ ನಮ್ಮ ಭಾರತೀಯರನ್ನು. ಅರ್ಥ ಆಯ್ತಾ? ಓಕೆ, ಅವರು ಕೂಡ ಗೌರವ ಇದೆ, ಅವರು ಗೌರವಿಸಲ್ಪಟ್ಟರೆ ನಮ್ಗೆ ಗೌರವ ಸಿಕ್ಕಿದ ಹಾಗೆ, ಅವರು ಅವಮಾನಗೊಂಡ್ರೆ ನಮ್ಗೆ ಅವಮಾನ ಆದ ಹಾಗೆ ಅಂತ ಅಂದ್ಕೊಳ್ಬೇಕು. ओके, ठीक है. आजकल हमारे प्रधानमंत्री जी पूरी दुनिया में बहुत सम्मान है ना, सम्मान मिल रहा है ना, सभी पूरी दुनिया में, हर एक देश में, है ना. हाँ, हमें बहुत गर्व की बात है. ನೋಡಿ, ಅಷ್ಟು ಮಾತ್ರ ಅಲ್ಲ, ಹಾಗಂತೇಳಿ ಒಬ್ಬರಿಗೆ ಹೀನಾಯ ಸ್ಥಿತಿಯಲ್ಲಿದ್ರೆ ಅವಾಗ ಕೂಡ ನಮ್ಗೆ ಏನಾಗಬೇಕು? ನಮ್ಗೆ ಕೂಡ ನೋವಾಗಬೇಕು. ಹಾಗಾಗಿ ಅಂತ ಸ್ಥಿತಿಗೆ ಬರದ ಹಾಗೆ ನೋಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನಲ್ಲಿದೆ. ಓಕೆ, यस. ऐसे महान संत, महान चेतना, महान शक्ति 4 जुलाई सन 1902 को स्वामी विवेकानंद परलोक सिधारे. अंತಹ ಮಹಾನ್ ಚೇತನ 1902 जुलाई 4 परलोकವನ್ನು ಸೇರಿತು. आज हमारे बीच विवेकानंद जी नहीं है, लेकिन उनका कार्य, उनका संदेश अमर है, परमानेंट है. हाँ बच्चों, इस
इसलिए हम लोग जो स्वामी विवेकानंद के विचार है, सभी नहीं, एक दो हम हमारे जीवन में फॉलो करते अपनाते हुए हम जीवन बिताएंगे। दीन दुखियों की सेवा में हमें हमेशा तत्पर रहेंगे और क्या है, पूरी दुनिया में भारत की रोशनी को और भी ज्यादा करेंगे। ठीक है ना? ಓಕೆ. ವಿದ್ಯಾರ್ಥಿಗಳೇ, ಈ ಮೂಲಕವಾಗಿ ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು, ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಎಲ್ಲವನ್ನು ಅಲ್ಲದಿದ್ದು ಒಂದೆರಡನ್ನಾದರೂ ಅಳವಡಿಸಿಕೊಂಡು ಆ ಮೂಲಕವಾಗಿ ಎಲ್ಲ ಭಾರತೀಯರನ್ನು ಸಮಾನವಾಗಿ ಕಾಣುವ, ಎಲ್ಲ ಭಾರತೀಯರು ನಮ್ಮ ಸಹೋದರರು ಅನ್ನುವಂಥ ಭಾವನೆಯೊಂದಿಗೆ ನಾವೆಲ್ಲರೂ ಜೀವಿಸೋಣ. ಸ್ವಾಮಿ ವಿವೇಕಾನಂದರ ಭವ್ಯ ಭಾರತದ ಕನಸನ್ನು ನಾವು ನನಸಾಗಿಸೋಣ. ಸ್ವಾಮಿ ವಿವೇಕಾನಂದರ ಬಗ್ಗೆ ಸಾಕಷ್ಟು ವಿಚಾರಗಳಿವೆ, ಅದು ಎಲ್ಲವನ್ನು ಹೇಳಲಿಕ್ಕಾಗಲ್ಲ, ಸಮಯ ಇಲ್ಲ. ಹಾಗಾಗಿ ಅವರ ಜೀವನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಪುಸ್ತಕಗಳು ಸಿಗುತ್ತೆ. ನೋಡಿ, ನಾನು ಮೊದಲಾಗಿ ಹೇಳಿದೆ, ಒಬ್ಬ ವ್ಯಕ್ತಿ ಹೇಳಿದಂತೆ ನಾನು ಭಾರತ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಒಬ್ಬರು ಹೇಳಿದ್ರಂತೆ, ಭಾರತ ಬಗ್ಗೆ ನೀವು ಅಧ್ಯಯನ ಮಾಡಬೇಕಿದ್ರೆ ಮೊದಲು ಏನು, ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಿ ಅಂತ ಹೇಳಿ. ಯಾಕೆ? ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಿದ್ರೆ ನೀವು ಭಾರತವನ್ನು ಅಧ್ಯಯನ ಮಾಡಬೇಕಾಗಿದೆ, ಇಡೀ ಭಾರತವನ್ನು ಅಧ್ಯಯನ ಮಾಡಿದಂತೆ. ಅಂದ್ರೆ ಅಷ್ಟು ದೇಶ ಪ್ರೇಮಿ, ಮಹಾನ್ ದೇಶಭಕ್ತಿ, ಎಲ್ಲ ಭಾರತೀಯ ಸಂಸ್ಕೃತಿಯನ್ನೇ ತನ್ನಲ್ಲಿ ಒದಗಿಸಿಕೊಂಡಂತಹ ಮಹಾನ್ ಚೇತನ ಯಾರು? ಸ್ವಾಮಿ ವಿವೇಕಾನಂದರು. ಅಂತ ವ್ಯಕ್ತಿಯ ಜೀವನ ಸಂದೇಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳುತ್ತಾ ಈ ಸ್ವಾಮಿ ವಿವೇಕಾನಂದ इस संबंधित ಪಾಠ ಸಮಾಪ್ತ ಕरूंगा. ಈ ಪಾಠವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ, ಇದರ ಮೀನಿಂಗ್ಸ್ ಇರ್ಬೋದು ಅಥವಾ ಶಬ್ದಾರ್ಥ ಇರ್ಬೋದು, ಇನ್ನಿತರ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.